ಕತೆ ಇದೆ, ಅಣ್ಣ ತಮ್ಮ ಇಬ್ರದ್ದು ಕತೆ. ಅಣ್ಣ ತಮ್ಮ ತುಂಬ ಪ್ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಆದರೆ ತಮ್ಮ ಒಂದು ಕಡೆ ಕೊಲೆ ಮಾಡಿ ಓಡ್ ಬಂದ್ಬಿಡ್ತಾನೆ. ಅಣ್ಣ ತುಂಬ ಒಳ್ಳೆಯವನು, ಪ್ರಾಮಾಣಿಕವಾಗಿ ಒಳ್ಳೆ ಜೀವನ ಜೀವಿಸ್ತಾ ಇರ್ತಾನೆ. ಆದರೆ ಪೊಲೀಸ್ನವ್ರು ಓಡಿಸ್ಕೊಂಡು ಬರಬೇಕಾದ್ರೆ ಈ ತಮ್ಮ ಅಣ್ಣ ಏನು ಮಾಡ್ತಾನೆ ಅಂದರೆ, ಬಾಯಲ್ಲಿ ನಿನ್ನ ಬಟ್ಟೆ ಆ ಚಾಕು ಎಲ್ಲ ಇಲ್ಲಿ ಕೊಡು ಅಂತ ಹೇಳಿಬಿಟ್ಟು ಈ ಕೊಲೆ ಮಾಡಿದ ಬಟ್ಟೆನ ಅಣ್ಣ ಹಾಕ್ಕೊಂಡು ಆ ಕೈಯಲ್ಲಿ ಚಾಕು ಎಲ್ಲ ಇವನು ಕಿತ್ಕೊಂಡು ಇವನು ನಿಂತ್ಕೊಳ್ತಾನೆ. ಪೊಲೀಸ್ನವ್ರು ಬಂದಾಗ ತಮ್ಮ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನೆ, ಡೀಸೆಂಟಾಗಿ ಮೊಬೈಲ್ ಫೋನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅಣ್ಣ ಏನು ಮಾಡಿದ್ದಾನೆ, ಚಾಕು ಹಿಡ್ಕೊಂಡು ಮೈ ತುಂಬ ಬ್ಲಡ್ ಹಾಕೊಂಡು ಬಟ್ಟೆಯಲ್ಲೆಲ್ಲ ರಕ್ತ. ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗಿದ್ದು ಯಾರನ್ನ ಗೊತ್ತಾ? ಅಣ್ಣನ್ನ. ನಿಜವಾಗ್ಲೂ ಕೊಲೆ ಮಾಡಿದ್ದು ತಮ್ಮ, ಆದರೆ ಹಿಡ್ಕೊಂಡು ಹೋಗಿದ್ದು ಅಣ್ಣನ್ನ. ಕಾರಣ ಏನು ಅಂದರೆ ಬಟ್ಟೆ. ಬಟ್ಟೆ ತುಂಬ ಮುಖ್ಯ. ಯೇಸು ಕ್ರಿಸ್ತರು ಅದನ್ನೇ ಮಾಡಿದ್ದು. ಅವರು ನಮ್ಮ ಜ್ಯೇಷ್ಠ ಸಹೋದರ, ದೊಡ್ಡಣ್ಣ. ಅವ್ರು ಏನು ಮಾಡಿದ್ರು ಗೊತ್ತಾ? ನಮ್ಮನ್ನೆಲ್ಲ ನೋಡುವಾಗ ಎಲ್ಲರ ಮೇಲೂ ಗಲೀಜಿದೆ, ಎಲ್ಲ ಬಟ್ಟೆಗಳ ಮೇಲೂ ಗಲೀಜಿದೆ. ತಂದೆಯಾದ ದೇವರು ಬಂದರೆ ಎಲ್ಲರನ್ನೂ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅದಕ್ಕೆ ದೇವರ ಕೋಪದಿಂದ, ಅಪ್ಪನ ಕೋಪದಿಂದ ನಮ್ಮನ್ನು ಕಾಪಾಡಬೇಕಾಗಿತ್ತು, ಅಣ್ಣ ಆಗಿ ನಮ್ಮನ್ನು ಕಾಪಾಡಬೇಕಾಗಿತ್ತು. ಆದ್ದರಿಂದ ನಮ್ಮ ಜ್ಯೇಷ್ಠ ಸಹೋದರನಾದ ಯೇಸು ಕ್ರಿಸ್ತರು ಏನು ಮಾಡಿದರು ಅಂದರೆ, ಅವರ ನೀತಿ ಎಂಬ ನಿಲುವಂಗಿಯನ್ನ, ಈ ಬಟ್ಟೆ ನೀವು ಹಾಕ್ಕೊಳ್ಳಿ, ಇದು ಸ್ವರ್ಗದ ಬಟ್ಟೆ, ಇಲ್ಲಿ ಮಾಡಿಸಿದ ಬಟ್ಟೆ ಅಲ್ಲ, ಇದಕ್ಕೆ ಸ್ವರ್ಗದ ಕ್ವಾಲಿಟಿ ಇದೆ, ಇದಕ್ಕೆ ಲೋಕಲ್ ಕ್ವಾಲಿಟಿ ಅಲ್ಲ, ಇದು ಹಾಳಾಗೋದು ಇಲ್ಲ, ಹಾಳು ಮಾಡ್ಲಿಕ್ಕೆ ಆಗೋದು ಇಲ್ಲ. ಆದ್ದರಿಂದ ನನ್ನ ಬಟ್ಟೆ ನೀನು ಹಾಕೋ, ನಿನ್ನ ಈ ಲೋಕದ ಬಟ್ಟೆ, ಈ ಪಾಪದ ಬಟ್ಟೆ ನನಗೆ ಕೊಡು ಅಂತ ಹೇಳಿಬಿಟ್ಟು ನಮ್ಮ ಪಾಪಗಳನ್ನೆಲ್ಲ ಅವರು ತಮ್ಮ ಮೇಲೆ ತೆಗೆದುಕೊಂಡು ಅವರ ಮೇಲಿದ್ದ ಆ ಪರಿಶುದ್ಧತ್ವದ ನೀತಿ ಎಂಬ ನಿಲುವಂಗಿಯನ್ನ ನಮಗೆ ಅವರು ಕೊಟ್ಟರು. ಇದು ನಮ್ಮನ್ನು ಕೊಟ್ಟಿದ್ದರಿಂದ ನಾವು ಅದನ್ನು ಹಾಕೊಂಡ್ವಿ. ದೇವರ ಕೋಪಕ್ಕೆ ನಾವು ಒಳಗಾಗಲಿಲ್ಲ. ಅಂಗಿ ಯಾರು ತೊಟ್ಕೊಂಡ್ರು ಅವರು ಒಳಗಾದರು. ಅಂಗಿ ಯಾರ ಮೇಲಿತ್ತು? ನನ್ನ ಪಾಪದ ಅಂಗಿ ಯೇಸುವಿನ ಮೇಲಿತ್ತು. ಯೇಸುವಿನ ಹಿಡ್ಕೊಂಡು ಹೋದರು, ಯೇಸುವಿನ ಶಿಲುಬೆಗೆ ಹಾಕಿದ್ರು, ಯೇಸುವನ್ನು ದೇವರು ದಂಡಿಸಿದ್ರು. ನನಗೆ ಸಿಗಬೇಕಾದ ದಂಡನೆ ಯೇಸು ನನ್ನ ಬದಲಿಗೆ ನನ್ನ ಪರವಾಗಿ ಅನುಭವಿಸಿದ್ರು ಆ ಶಿಲುಬೆಯ ಮೇಲೆ. ನನ್ನ ದೊಡ್ಡ ಅಣ್ಣನಾಗಿ, ಮೈ ಎಲ್ಡರ್ ಬ್ರದರ್, ನಮ್ಮೆಲ್ಲರ ಎಲ್ಡರ್ ಬ್ರದರ್ ಆಗಿ